ಕಾನೂನಂತೆ ಕಾನೂನು, ಕಾಡಂತೆ ಕಾಡು, ಯಾತಕ್ಕಾಗಿ ಹೋರಾಟ, ರೈತ ಸಂಘಕ್ಕೆ ಸರ್ಕಾರ ಏಳಿಗೆ ನಾವು ನಾಡಿಗೆ ನಾವು ಎಲ್ಲ ಹಂಗಿದ್ರು ಬತ್ತಾವು. ಹಾಗಾಗಿ ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ, ಕೂತ್ರಿ ಕೆಳಗಡೆ. ಹಾಗಾಗಿ ಇವರು ಎಲ್ಲ ಹುಲಿಗಳು ಚಿರತೆಗಳ ತಗೊಂಬಂದು ಹಾಗಾಗಿ ಸರ್ ಎಲ್ಲರೂ ತಗೊಂಬಂದು ಇಲ್ಲಿ ಬಿಡ್ತಾ ಇದ್ದಾರೆ. ಈಗ ತುಳಸಿ ಕೆರೆ ಇಂಡಿಯನ್ ಹತ್ತಲ್ಲಿ ಎಲ್ಲ ಪ್ರಾಣಿಗಳನ್ನ ಹೊಡಿತಾರೆ, ದನ ಕರುಗಳನ್ನೆಲ್ಲ ಹೊಡಿತಾರೆ ನೋಡಿ. ಇವತ್ತು ನಾಳೆಯಿಂದ ಇವರು ಪಾದಯಾತ್ರೆನೇ ಮಾಡಬೇಡಿ ಅಂತ ಹೇಳ್ತಾರೆ. ಆ ಒಂದು ಇದು ಮಾಡ್ತಾ ಇದಾರೆ. ಅವ್ರ ಜೊತೆಗೆ ಮತ್ತೆ ಯಾವುದೇ ಪರಿಹಾರಗಳನ್ನ ಕೊಡ್ತಾ ಇಲ್ಲ, ಅಸಡ್ಡೆ ಗೊತ್ತಿಲ್ಲ. ಮತ್ತೆ ದನಗಳನ್ನ ಒಳಗಡೆ ಬಿಡೋಗಿಲ್ಲ ಅಂತ ಮಾಡ್ತಾರೆ. ದನಗಳು ಒಳಗಡೆ ಬಿಟ್ಟಾಗ ದನಗಳು ದುಡ್ಡು ಹಾಕೊಂಡು ಮೇಯಿಸಿದ್ರೆ ಇವ್ರ ಆಟಗಳು ಗೊತ್ತಾಗುತ್ತೆ ಒಳಗಡೆ ಇವ್ರು ಏನೇನು ಮಾಡ್ತಾರೆ ಅಂತ. ಅವ್ರು ಯಾರೂ ಕಾಡೋಡ ಇರಕ್ಕಿಲ್ಲ, ಎಲ್ಲರೂ ಈಚೆ ಬಂದ್ಬಿಡ್ಬೇಕು. ಆ ಈಚೆ ಬಂದ್ಬಿಡಕ ಎಲ್ಲ ಉದ್ದೇಶ ಇವೆಲ್ಲ ಪ್ರಾಣಿಗಳು ತಂದು ಬಿಟ್ಕೊಂಡು ಅವ್ರಿಗೆ ಬೆಳೆಗೆ ಪರಿಹಾರ ಕೊಡಲ್ಲ. ಇವತ್ತು ಯಾರೂ ಬಂದಿಲ್ಲ, ಇವತ್ತು ಒಬ್ರು ಅರಣ್ಯ ಇಲಾಖೆ ಇಲ್ಲ. ಅದೇ ಲಾಸ್ಟ್ ಯಾರೋ ಒಂದು ಕಳಿಸ್ಬಿಟ್ರ ಸರ್, ACF ಇಲ್ಲ, DFO ಬಂದು DFO ಇಲ್ಲಿ ಬಂದು ಅರಣ್ಯ ಇಲಾಖೆ ಬಗ್ಗೆ ನಿಮ್ಗೆ ಪೂರ್ತಿ ಗೊತ್ತು. ಬಂಡೀಪುರದಿಂದ ಹಿಡಿದು ಎಲ್ಲ ಏನೇನ್ ಆಯ್ತದೆ ಅಂತ ಸರ್. ಬಹಳ ಧಕ್ಕ ಆಗ್ಬಾರ್ದಲ್ಲ ಸರ್. ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಈಗ ಚರ್ಚೆ ನಡೀತಾ ಇದೆ, ಯಾವ ತರ ಮಾಡೋದು. BRT ಮೊನ್ನೆ BRT ತಗೊಂಡ್ಬಂದಿದ್ದಾರೆ, ಅಲ್ಲಿ ಹಿಡಿದು ಹುಲಿ ತಗೊಂಡ್ BRT ಹಾಕೊಂಡ್ರೆ BRT ಸ್ಟ್ರೈಕ್ ಮಾಡ್ತಾರೆ. ಬಂಡೀಪುರದಲ್ಲಿ ಹಿಡಿದಿದ್ದಾರೆ, ನಂಜನಗೂಡಪುರದಲ್ಲಿ ತಗೊಂಡ್ ಈ ಕಡೆ ಬಿಟ್ಬಿಟ್ಟು ಅರಣ್ಯ ಇಲಾಖೆಯವರು ಮಾಡ್ತಾ ಇರೋದು ಒಂದು ಸರ್. ಇವಾಗ ಮಹಾದೇಶ್ವರ ಬೆಟ್ಟಕ್ಕೆ ಕೋಟಿ ಗಟ್ಟಲೆ ಒಂದು ತಿಂಗಳು ಬರುತ್ತದೆ, 2.5 ಕೋಟಿ 3.5 ಕೋಟಿ. ಈ ಅರಣ್ಯ ಎಂತ ಅರಣ್ಯ. ಆ ಮಾದಪ್ಪನ ಭಕ್ತಿ ಯಾತ್ರೆ ಜಾತಿ ಹೆಂಗ್ ಬರ್ತಾ ಇದ್ದಾರೆ. ಈ ಶುರುವಾಯ್ತು ಶಿವರಾತ್ರಿಗಳಿಗೆ, ಶಿವರಾತ್ರಿ ಕಳೆದ 15 ದಿನವರೆಗೆ ಒಳ್ಳೆ ಪಾದಯಾತ್ರೆ. ಒಂದು ದಿನಕ್ಕೆ 10,000 ಜನತೆ ಕಡಿಮೆನೇ ಅಂತ ಹೇಳ್ತಾರೆ. ಒಂದು ದಿನಕ್ಕೆ ಈ ತರ ಇವತ್ತೊಂದಲ್ಲ. ಇದನ್ನ ಅರಣ್ಯ ಇಲಾಖೆ ಗೊತ್ತಿಲ್ವಾ? ನಾಗಮಲೆ ಸ್ಟಾಪ್ ಹೋಗ್ಬಿಟ್ರು, ಬೇರೆ ಸ್ಟಾಪ್ ಮಾಡಿದ್ರು ಸರ್. ಎಲ್ಲನೂ ಒಂದೊಂದಾಗ ಮುಚ್ಕೊಂಡು ಬರ್ತಾರೆ. ಅವೆಲ್ಲ ಹೋಗ್ತಿರೋದು ಯಾವ್ದು ತೊಂದರೆಗಳಿಲ್ಲ ನೋಡಿ. ಈಗ ಅಲ್ಲಿ ಬೇಲ್ಕುಪ್ಪ ಮೈಸೂರಿಗೆ ಬರ್ತದೆ. ಈ 3 ವರ್ಷದ ಈಚೆಗೆ ಯಾರನ್ನೂ ಎಂಟ್ರಿ ಕೊಡ್ತಾ ಇಲ್ಲ. ಎಲ್ಲರೂ ಒಂದು ವಾರ ಭಕ್ತಿ ಎಲ್ಲ ಪೂರ್ವ ಮಾಡ್ಕೊಂಡು ಎಲ್ಲ ಊಟ ಮಾಡ್ತಿರು. 3 ವರ್ಷದ ಈಚೆಗೆ ಅಲ್ಲೇ ಸ್ಟಾಪ್ ಹೋಗ್ಬಿಟ್ಟು ಒಳಗಡೆ ಎಂಟ್ರೆನ್ಸ್ ಇಲ್ಲ. ಹಬ್ಬದ ದಿನ ಒಂದಿನ ಮಾತ್ರ ಒಳಗಡೆ ಯಾರೂ ಹೋಗೋಗಿಲ್ಲ. ಅದೇ ಫಸ್ಟ್ ಬೇಲ್ಕುಪ್ಪ ಅಲ್ಲಿಗೆ ಬಂದಿದ್ದು ಮಾದೇಶ್ವರ. ನಾವ್ ಹೇಳೋದು ಅರಣ್ಯ ಮುಂದೇನಾ ಫಾರೆಸ್ಟ್ ಮುಂದೇನಾ? ಇದು ಎಲ್ಲಿತ್ತು ಫಾರೆಸ್ಟ್ ಅಂತ ಸರ್? ನಮ್ ಕಾಲ ನನಗೆ 75-70 ವರ್ಷ ವಯಸ್ಸು. ಎಲ್ಲಿತ್ತು ಸರ್ ಅರಣ್ಯಾಗ ಫಾರೆಸ್ಟ್ನವರು? ನಾವ್ ಏನಾಯ್ತು ನಮ್ ದುಡ್ಡಲ್ಲಿ ಬಾರಯ್ಯ ನಮ್ಗೆ ಗೊತ್ತಿಲ್ಲ, ಕಾಡ್ ಕಾಯಿ ಹಾಕಲಿಕ್ಕೆ ನಮ್ಮ ಮನೆ ಇತ್ತ ಹೋಗ್ಬಿಡೋದು. ಬರೀ ಇನ್ನೊಂದು 20 ಲಕ್ಷ ಸರ್, 20 ಲಕ್ಷ ಇವತ್ತು 20 ಲಕ್ಷ ನಾವೇ ರೈತರು ಕೊಡ್ತೀವಿ, ನಮ್ಗೆ ಹೋಗಿರೋ ಪ್ರಾಣ ವಾಪಸ್ ಕೊಡ್ತೀವಿ ಅಷ್ಟೇ. ರೆಸಾರ್ಟ್ಗಳು ಮೊನ್ನೆ ಕಬಿನಿ ನಾವು ಮಾಡಿದೀವಿ, ಎಲ್ಲ ಒಳಗಡೆ ಎಲ್ಲ ರೆಸಾರ್ಟ್ಗಳು ಇಲ್ಲ. ನೋಡಿ ಪನ್ನಾತಿಗೆ ಸರ್ ಸಾಯಂಕಾಲ ಮೇಲೆ ಬಸ್ ಇಲ್ಲ. ಅವರು ಆ ಮಕ್ಕಳು ಓದ್ಕೊಂಡ್ ಹೆಂಗ್ ಹೋಗ್ಬೇಕು? ಇಲ್ಲಿಂದ 8 ಕಿಲೋಮೀಟರ್ ಇದೆ ಪನ್ನಾತಿ. ರೋಡ್ ಇದೆ, ರೋಡಿಂದ 11 ಕಿಲೋಮೀಟರ್ ಇಂದ ಸೂರು ಮರೂರಿಗೆ ಮಕ್ಕಳು 3 ಊರಿಗೆ ಬಂದು ಪಂಚಾಯತಿ ಊರು. ಆ ಊರಿಗೆ ಇಲ್ಲಿ ಯಾರು ಹೋಗ್ತಾರೆ? ಇಲ್ಲಿ ಸಿಕ್ಕಾಪಟ್ಟೆ ಆನೆಗಳು ನೋಡಿ. ಈ ಬಸ್ ಇಲ್ಲ, ರಾತ್ರಿ 9-10 ಗಂಟೆ ಸಮಯಕ್ಕೆ ಸರಿಯಾದ ಬಸ್ ಇಲ್ಲ ಸರ್. ಈ ಟೈಮಲ್ಲಿ ಇಲ್ಲ ಸರ್ ಬಸ್ಸು. ಅದಕ್ಕೆ ಗಲಾಟೆ ಹೋಗ್ತೀರಿ ಹಿಂದೆ ಸ್ವಲ್ಪ ಗಲಾಟೆ ಮಾಡ್ತೀವಿ. ನೋಡಿ ಕರೆಂಟು ಅರ್ಧಂಪರ್ಧ ನಿಂತೋಗ. ಈಗೇನ್ ಬರ್ತಾರ ಸರ್? ಬರ್ತಾರ ಬರ್ತಾರ ಸರ್? ಬಂದ್ರೆ ಜಾಗ ಖಾಲಿ ಕೊಡ್ತೀವಿ, ನೀವು ಬರ್ತಾರೆ ಅಂತ ಖಾಲಿ ಮಾಡಿ.
ಮುಂದೆ ಬಂದ್ಬಿಟ್ಟು ಈಗ ನಿಮ್ಮ ಮಾತು ಭರವಸೆ ಕೊಟ್ರೆ ಬರ್ತಾರೆ ಕೇಳಿದೀವಿ ಬಟ್ ಮುಂಚೆ ಬರ್ಬೇಕಿತ್ತು ಇಷ್ಟೊತ್ತಿಗೆ ಅಲ್ಲಿ ಅಲ್ಲೇ ಮುಂಚಿತವಾಗಿ ನಿನ್ನೆಯಿಂದ ಬಟ್ ಅವರು ಎಲ್ಲಿ ಮಿಸ್ ಆಗ್ಬಿಟ್ರೆ ಬರ್ತಾರಂತೆ ಒಂದು ಜಾಗ ಬಿಟ್ಬಿಟ್ಟಪ್ಪ ಬರ್ಲಿ ಅವ್ರು ಅವರಲ್ಲಿ ಹಾಂ ಸರ್ ಹೌದು ಅರೆ ಬಸ್